ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ 1977ರಲ್ಲಿ ಪ್ರಕಟವಾದಂಥ ಈ ಅಭಿನಂದನ ಗ್ರಂಥ ಇಂದು ಅಲಭ್ಯ. ಅದರ ಸಾರರೂಪ, ಅದರ ಅಧ್ಯಯನ, ಇದನ್ನು ಸ್ಕ್ಯಾನ್ ಮಾಡಿಸಿ ಜಿರಾಕ್ಸ್ ಮಾಡಿಸಿದ್ದೇನೆ. ಅದರ ಅಧ್ಯಯನ ನಾನು ಸ್ವಲ್ಪ ನಿವೇದಿಸ್ತಾ ಇದ್ದೇನೆ. ನಾವೀಗ ಬೇಂದ್ರೆಯವರ ವ್ಯಕ್ತಿತ್ವ, ಆ ಮಹಾನ್ ಸಾಹಿತಿ, ಮಹಾನ್ ಪ್ರಬಂಧಕಾರ ಸಾಹಿತಿ, ಹಾಸ್ಯ ಸಾಹಿತಿ ಶ್ರೀ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಅದ್ಭುತ ಲೇಖನವನ್ನು ಓದ್ತಾ ಇದ್ದೇನೆ. ಬೇಂದ್ರೆಯವರ ಕಾವ್ಯ ಕನ್ನಡದಲ್ಲಿ ಸಾಧಿಸಿರುವ ಕಾರ್ಯವನ್ನು, ಅಂದರೆ ರಾಜಕೀಯವಾದ ಕಾರ್ಯವನ್ನು, ಜನಜಾಗ್ರತೆಯನ್ನು ಮತ್ತಾವ ಕವಿಯೂ ಸಾಧಿಸಿಲ್ಲ. ಇವರ ಪದ್ಯಕ್ಕಾಗಿಯೇ ಸರ್ಕಾರ ಇವರನ್ನು ಬಂಧನದಲ್ಲಿಟ್ಟಿತು. ಕವಿಯ ಸ್ವೇಚ್ಛೆಯಿಂದ ಹಕ್ಕಿಯಂತೆ ತನಗೆ ತೋರಿದುದನ್ನು ಹಾಡಿದುದಕ್ಕಾಗಿಯೇ ಅವರನ್ನು ಬಂಧನದಲ್ಲಿಟ್ಟ ಉದಾಹರಣೆ ಭಾರತದಲ್ಲಿ ಮತ್ತೆಲ್ಲಿಯೂ ಇಲ್ಲ. ಅಂದರೆ ಕವಿಗಳ ಮೇಲೆ ಸರ್ಕಾರದ ವಕ್ರದೃಷ್ಟಿ ಬಿದ್ದಿಲ್ಲವೆಂದಲ್ಲ, ಆದರೆ ಅವರನ್ನು ಸರ್ಕಾರ ಬಂಧಿಸಿದುದು ಅವರು ರಾಜಕೀಯದಲ್ಲಿ ಪ್ರವೇಶಿಸಿ ಮಾಡಿದ ಚಳುವಳಿಗಾಗಿ. ಆದರೆ ಬೇಂದ್ರೆಯವರನ್ನು ಅವರು ರಾಜಕೀಯವಲ್ಲದ ಪದ್ಯಗಳನ್ನು ಬರೆದು ಹಾಡಿಕೊಳ್ಳುತ್ತಿದ್ದಕ್ಕಾಗಿಯೇ ಬಂಧಿಸಿದರು. ಅಂದರೆ ರಾಜಕೀಯ ಚಳುವಳಿಗಾರನಲ್ಲದವನೂ ಬರೆದರು. ಅವುಗಳು ಕ್ರಾಂತಿಯ ಸ್ವಭಾವದ ಹಾಗೆ ಇದ್ದವು. ಇನ್ನು ಬೇಂದ್ರೆಯವರು ರಾಜಕೀಯ ಆಂದೋಲನಕ್ಕಾಗಿಯೇ ಪ್ರಚಾರ ಸಾಹಿತ್ಯವನ್ನು ಬರೆದಿದ್ದರೆ ಅದರ ಫಲ ಹೇಗೆ ಆಗುತ್ತಿತ್ತೆಂಬುದು ಊಹನೆಯಿಂದ ಮಾತ್ರ ಅರಿಯಬಹುದಾದ ಮಾತು. ಬೇಂದ್ರೆಯವರು ಮಗುವಿನಂತೆ ಕೋಮಲವಾಗಿರುವಂತೆಯೇ ಅವರ ಮಾತುಗಳು ಅವಶ್ಯಕವಾದಾಗ ಗಂಡು ಮೆಟ್ಟಾಗುತ್ತವೆ. ವೀರವಾಣಿ, ಸಿಡಿಲು, ಗುಡುಗು, ಬಾಂಬು ಆಗುತ್ತವೆ. 33 ಕೋಟಿ ನಮ್ಮರವರ ಹೃದಯವನ್ನು ಕೆಣಕಿದಂತೆ ಪರರ ಕಣ್ಣನ್ನು ಕೆರಳಿಸಿದವು. ತುತ್ತಿನ ಚೀಲ ನಮ್ಮ ಎದುರಾಳಿಗಳ ಕಣ್ಣಿಗೆ ಮದ್ದಿನ ಚೀಲವೇ ಆಯಿತು. ನರಬಲಿ, ಇದುವೇ ಕಾಳಿಯ ಪೂಜೆಯು ಶುದ್ಧ, ಇದಕ್ಕೆ ಹುಂಬರು ಎನ್ನುವರು ಯುದ್ಧ. ಸರ್ಕಾರವನ್ನೇ ಬೇಂದ್ರೆಯವರ ಮೇಲೆ ಕೆಡವಿತು. ಸರ್ಕಾರ ಇವರ ಕೆಲಸ ಕಿತ್ತುಕೊಂಡಿತು. ಮುಗಧದಲ್ಲಿ ಇವರನ್ನು ಬಂಧನದಲ್ಲಿರಿಸಿತು. ಅದೇನೂ ಆಶ್ಚರ್ಯವಲ್ಲ. ಸರ್ಕಾರಗಳು ಮತ್ತೇನನ್ನು ಮಾಡಲು ಅರಿಯದವು. ಸರ್ಕಾರವೋ ಕವಿಯ ಸ್ವಾತಂತ್ರ್ಯವನ್ನು ಅಪಹರಿಸಿತೇ ಹೊರತೋ ಕವಿಯ ಕವಿತಾಶಕ್ತಿಯನ್ನು ಅಪಹರಿಸಲಿಲ್ಲ. ಒಂದು ಸಲ ಬ್ರಹ್ಮನಿಗೆ ರಾಜಹಂಸಗಳ ಮೇಲೆ ಸಿಟ್ಟು ಹತ್ತಿತ್ತಂತೆ. ಒಂದು ಉದಾಹರಣೆ. ರಾಜಹಂಸಗಳು ಮಾನಸ ಸರೋವರಕ್ಕೆ ಬರದಂತೆ ಬ್ರಹ್ಮ ಅಪ್ಪಣೆ ಮಾಡಿದ. ಒಂದು ಹಂಸವು ಬ್ರಹ್ಮನಿಗೆ, ನೀನು ನಮ್ಮನ್ನು ಮಾನಸ ಸರೋವರಕ್ಕೆ ಬರದಂತೆ ತಡೆಯಬಹುದು, ಆದರೆ ಹಾಲನ್ನು, ನೀರನ್ನು ಬೇರೆ ಮಾಡುವ ನಮ್ಮ ಶಕ್ತಿಯನ್ನು ನೀನು ಕಿತ್ತುಕೊಳ್ಳಲಾರೆ ಎಂದಿತಂತೆ. ಎಂತಹ ಅದ್ಭುತ ಉಪಮೆ! ಬೇಂದ್ರೆಯವರ ಕಾವ್ಯವನ್ನು ಅರಿಯುವುದು ಅವರ ಸ್ವಭಾವವನ್ನು ಅರಿತಂತೆಯೇ. ಆಹಾ! ಇಂತಹ ಪರಿಚಯಾತ್ಮಕವಾದ ಚಿಕ್ಕ ಪ್ರಸಂಗದಲ್ಲಿ ಅವರು ರಚಿಸಿರುವ ಕವನಗಳ ಹೆಸರನ್ನು ಹೇಳುವುದಕ್ಕೂ ಸ್ಥಳ ಸಾಲದು. ಶ್ರೀಮಾನ್ ಪೂತಿ ನರಸಿಂಹಾಚಾರ್ಯರು ಒಂದೆಡೆ ಹೇಳಿದಂತೆ, ಬೇಂದ್ರೆಯವರ ಕಾವ್ಯಗಳನ್ನು ವಿಮರ್ಶಿಸುವ ಕಾಲ ಹೋಯಿತು. ಇನ್ನು ಅವು ವ್ಯಾಖ್ಯಾನಕ್ಕೆ ತಕ್ಕವು, ವ್ಯಾಖ್ಯಾನ ಮಾಡಬೇಕಂತ ಎಂಬುದು ನಿಜ. ಬೇಂದ್ರೆಯವರ ಕವನಗಳ ವ್ಯಾಖ್ಯಾನವನ್ನು ನಾವು ಬರೀ ಬುದ್ಧಿಯಿಂದ ಮಾತ್ರ ಮಾಡುವುದಕ್ಕೆ ಹೋದರೆ ಅದರ ಆಳ, ಸ್ವಾರಸ್ಯ,
ಸಂದೇಶ ನಮಗೆ ಖಂಡಿತ ದೊರಕುವುದಿಲ್ಲ. ಅವರ ಕವನಗಳನ್ನು ನಮ್ರತೆಯಿಂದಲೇ ಸವಿಯಬೇಕು. ಪ್ರೇಮ, ಸೌಂದರ್ಯ, ತ್ಯಾಗ ಇವುಗಳ ಮಾನದಂಡದಿಂದಲೇ ಅವನ್ನು ಅಳಿಯಬೇಕು. ನನ್ನ ಮನಸ್ಸು, ನನ್ನ ಕಾರ್ಯ, ನನ್ನ ಶಕ್ತಿ ಎಲ್ಲವೂ ಯಾವಾಗಲೂ ಭಾರತ ಸ್ವಾತಂತ್ರ್ಯ ಸಾಧನೆಗೆ ಆಗಲಿ ಎಂಬುದು ಈ ಕವಿಯ ವ್ರತ. ದೇಶಕ್ಕಾಗಿ ಗಂಡುಸಾದರೆ ನಿನ್ನ ಬಲಿಯ ಕೊಡುವಿಯೇನು ಎಂದು ಎದೆ ನಡಗುವ ಗಂಡು ಪ್ರಶ್ನೆಯನ್ನು ಇವರು ಹಾಕುತ್ತಾರೆ. ನಮ್ಮವರ ದಾರಿದ್ರ್ಯ, ದೀನತೆ, ಹಸಿವು ಇವರ ಬಗೆಯನ್ನು ಬಹಳ ಕದಡಿವೆ. ಬಡವರ, ಹೊಟ್ಟೆಗಿಲ್ಲದವರ ಸಂಕಟ ಇವರ ಕಾವ್ಯವಾಣಿಯನ್ನು ಕೆರಳಿಸಿದೆ. ಧನಿಕರ ಔದ್ಧತ್ಯದಿಂದ ಇವರು ಔಡುಗಚ್ಚಿದ್ದಾರೆ. ದೈವುಳ್ಳವರಿಗೆ ದಯವೇ ಇಲ್ಲ. ತಿತ್ತಿರಿ ತುಂಬಿದೆ ಬೊಕ್ಕಸದೊಡಲು, ಆದರೂ ಬರಿದು ತೆರವು ಬಡವರ ಬಗ್ಗರ ತುತ್ತಿನ ಚೀಲ. ಬಡವರ ಹಸಿವು ಜಗತ್ತನ್ನೇ ಸುಡುತ್ತದೆ. ಈ ಹಸಿವನ್ನು ಆರಿಸಿದ ದೇವರುಗಳಿಂದ ತಾನೇ ಪ್ರಯೋಜನವೇನು? ಅವತಾರಗಳಿಂದ ತಾನೇ ಪ್ರಯೋಜನವೇನು? ಪ್ರಾಣ ದೇವರು ನಿಸ್ತ್ರಾಣನಾಗಿ ಒಂದು ಕಡೆ ವಸುಂಧರೆ, ಮತ್ತೊಂದು ಕಡೆ ರತ್ನಾಕರ ಇವರ ನಡುವೆ ಬಿದ್ದು ನರಳುತ್ತಿದ್ದಾನೆ. ಸಿಡುಕು ದೇವ ಬರುತ್ತಾನೆ, ಮಿಡುಕುವ ದೇವ. ರಾಮ ಸೀತೆಗಾಗಿ ಮುಳುಗುತ್ತಿದ್ದಾನೆ ಎಂದು ಒಂದು ಸಲ ಬೇಂದ್ರೆ ಹೇಳಿದರು. ಬರುತ್ತಾನೆ. ಯಾರು ಬಂದರೋ ಅನ್ನ ದೇವರು ಮಾತ್ರ ಇನ್ನೂ ಬರಲಿಲ್ಲ. ಬೇಂದ್ರೆಯವರ ಕವನಗಳಲ್ಲಿ ಉದ್ದಕ್ಕೂ ಬಡವರ ಮೇಲಿನ ಈ ಕನಿಕರ ಒಡೆದು ಕಾಣುತ್ತದೆ. ಅದು ಅವರ ಸ್ವಭಾವದ ಪ್ರತಿಬಿಂಬ. ಅನ್ನಾವತಾರದಂತಹ ಒಂದು ಪದ್ಯ ಬಂಗಾಳ ಕ್ಷಾಮವನ್ನು ಕುರಿತು 100 ವರದಿಗಳನ್ನು ಮಾಡದಿರುವ ಕೆಲಸವನ್ನು ಮಾಡಿದೆ. ಪ್ರಗತಿಶೀಲರು ಇದನ್ನು ತಮ್ಮ ರಾಷ್ಟ್ರಗೀತೆಯಾಗಿ ಇಟ್ಟುಕೊಳ್ಳಬಹುದು. ದೇಶದ ದಾರಿದ್ರ್ಯ ಕವಿಯ ಹೃದಯವನ್ನು ಕಲಕಿದಂತೆ ಹೆಣ್ಣಿನ ಕಷ್ಟವೋ ಕವಿಯನ್ನು ಶೋಕದಲ್ಲಿ ಮುಳುಗಿಸಿದೆ. ಬೇಂದ್ರೆಯವರು ಮುಗದದಲ್ಲಿ ಬಂಧನದಲ್ಲಿದ್ದಾಗ ನಡೆದ ಒಂದು ಸಂಗತಿಯನ್ನು ಕುರಿತು ಹೆಣದ ಹಿಂದೆ ಎಂಬ ಹೆಸರಿನ ಕವನವೊಂದನ್ನು ಬರೆದರು. ಸತ್ತವನ ಹೆಣದ ಹಿಂದೆ ಬಾಲ ವಿಧವೆ ಹೋಗುತ್ತಿದ್ದಾಳೆ. ತಲೆ ಕೆದರಿಕೊಂಡು ಬಾಯಿ ಬಡಿದುಕೊಳ್ಳುತ್ತಿದ್ದಾಳೆ. ಕವಿಯ ಹೃದಯವನ್ನು ಕೊಡಲಿಯಿಂದ ಸೀಳಿದಂತಾಗುತ್ತಿದೆ. ಆ ಪುಟ್ಟ ವಿಧವೆಯ ಮದುವೆಯನ್ನು ಕವಿ ಜ್ಞಾಪಿಸಿಕೊಳ್ಳುತ್ತಾರೆ. ಇದು ಈ ಸಖಿ ಗೀತದಲ್ಲಿ ಪ್ರಕಟ ಆಗಿದೆ. ಸಖಿ ಗೀತದಲ್ಲಿ ಆ ಪುಟ್ಟ ವಿಧವೆಯ 28ನೆಯ ಕವನ 11 ನುಡಿಗಳು. ಏನಪ್ಪ ಇದು 11 ನುಡಿಗಳು? ಇಲ್ಲಿ ಇವರು 1 2 3 4 ಒಂದು 5 ನುಡಿಗಳನ್ನಷ್ಟೇ ಕೋಟ್ ಮಾಡಿಬಿಡ್ತಾರೆ. ಎಲ್ಲೂ ಕೋಟ್ ಮಾಡಿ ಇದರೊಳಗೆ ಕೋಟ್ ಮಾಡಿದ್ದಾರೆ. ಕೊರಳ ಕರಿಮಣಿ ಗಲ್ಲದರಿಶಿಣವು ಮುಗಬೊಟ್ಟು ಆಮೇಲೆ ಒದ್ದು ಕುಂಕುಮದ ಅಂದ. ಆ ಪುಟ್ಟ ಮುತ್ತೈದೆ ಪುಟ ನೆನೆಗೆದಾಡೆ ಅಷ್ಟೇ ಕಂಡಿತು ಕಣ್ಣಿಗೆ ಅಷ್ಟೋ ಚಂದ. ಆಕೆ ಮುತ್ತೈದೆ ಆಗಿದ್ದಾಗ ಮುಂದೇನಾಯ್ತು? ಹೋತು. ತನ್ನ ದುಃಖ ನುಂಗಿಕೊಂಡು ಅವಳ ಹಸಿವ ಕಳೆಯಬೇಕು ತಾನೇ ಅತ್ತು ಹಾಡಿಕೊಂಡು ತನ್ನ ತಾನೇ ರಮಿಸಬೇಕು ಅವಳಿಗಾವ ಕೆರೆಯ ದಾರಿ. 10 ದಿವಸಕ್ಕೆ ಹಾಳು ಮುತ್ತೈದೆತನ ಹೋಗಿ ವೈಧವ್ಯ ಸಂಪತ್ತು ಪಡೆದಳಾಕೆ. ಮನೆಯವರು ವೈದಿಕರು, ಊರು ಧರ್ಮದ ತವರು, ಶಾಸ್ತ್ರವಿರಬೇರೆಯೇ ವಿಚಾರವೇಕೆ. ತಲೆಭಾರ ಇಳಿದಿತ್ತು, ಅಂಗಾರ ಬೆಳೆದಿತ್ತು, ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ. ಆದರಯ್ಯೋ ಪಾಪ ಆಕೆ ಇನ್ನೂ ಮಗವು, ಸಿಂಗಾರವಿರದೆ ಆ ಮಾತೆ ಬೇರೆ. ಅಬ್ಬಾ,
ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳೋ, ಹೂಬತ್ತಿ ಹೊಸ ಎಲಿಕೆ ಮೈ ತಳೆದಳು, ಎಂಬಂತೆ ಬಾಳ ಕಳೆದಳು ಬಾಲೆ ಹೂಬಾಲೆ, ಮುಳ್ಳು ಕಂಟೆಯ ಮೇಲೆ ತಾನೆಳೆದಳು. ಮತ್ನಾಳೆ. ನಮಸ್ಕಾರ.